ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಶುಕ್ರವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶುಕ್ರವಾಸರದಲ್ಲಿ ಇವತ್ತಿನ ತಿಥಿ ದಶಮಿ. ಇವತ್ತಿನ ನಕ್ಷತ್ರ ಪುಷ್ಯ ನಕ್ಷತ್ರ. ಇವತ್ತಿನ ಶುಕ್ರವಾಸರದ ದ್ವಾದಶ ರಾಶಿ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲಗಳು ಕೂಡ ಸಿಗುತ್ತದೆ. ಪಿತ್ರಾರ್ಜಿತ ಆಸ್ತಿಗಳ ಬಗ್ಗೆ ಇದ್ದ ವಿವಾದಗಳು ದೂರ ಆಗಿ ಅಂದರೆ ಬಗೆಹರಿದು ನಿಮ್ಮ ಉತ್ತಮ ಭವಿಷ್ಯತ್ತುಗಳಿಗೆ ಅದರ ಒಂದು ಅನುಕೂಲಗಳು ಕೂಡ ನೋಡಬಹುದು. ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮಟ್ಟಿನ ಪ್ರಗತಿ ಕೂಡ ಕಂಡುಬರುತ್ತದೆ. ನೂತನ ಕೆಲಸ ಪ್ರಾರಂಭಿಸಲು ಸಕಾಲವಾದದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ದುಮ್ ದುರ್ಗಾಯೈ ನಮಃ ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಇಂದು ನಿಮಗೆ ಇದ್ದಂತಹ ಅನಾರೋಗ್ಯ ಜಾಸ್ತಿ ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತೆ. ಗೃಹ ನಿರ್ಮಾಣದ ಬಗ್ಗೆ ಇದ್ದಂತಹ ಕೆಲಸಗಳು ಸ್ಥಗಿತವಾಗಿದ್ದರೆ ಅದು ಸ್ವಲ್ಪ ಪ್ರಾರಂಭಿಸಲು ಒಂದಷ್ಟು ಪ್ರಯತ್ನಗಳು ಕೂಡ ನಡೆಯುತ್ತೆ. ಹಣಕಾಸಿನ ವಿಚಾರಗಳಲ್ಲಿ ತೊಂದರೆಗಳಿದ್ದರೆ ಅದು ನಿವಾರಣೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿ ಕಾಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳು ಆಸಕ್ತಿದಾಯಕವಾಗಿ ಕೆಲಸ ಮಾಡೋದ್ರಿಂದ ಅಥವಾ ಓದೋದ್ರಿಂದ ಒಳಿತಾಗುತ್ತೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ನೂತನ ಕೆಲಸ ಕಾರ್ಯಗಳಲ್ಲಿ ಮತ್ತು ಆರಂಭ ಮಾಡೋದಕ್ಕೆ ಅನುಕೂಲಕರ ವಾತಾವರಣ, ಮಾನಸಿಕವಾಗಿ ಶಾಂತಿ ನೆಮ್ಮದಿ ದಿನವನ್ನು ಸಹ ನೋಡುವಂತಹ ದಿನಮಾನವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಥೇಚ್ಛವಾದ ಧನ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಧನಾಗಮನ ಎರಡರಲ್ಲೂ ಕೂಡ ನಿಮಗೆ ವಿಶೇಷವಾಗಿ ಇವತ್ತಿನ ದಿನಮಾನ ನೋಡಬಹುದು. ವಾಹನದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನೀವು ಹಠಾತ್ತಾಗಿ ದೂರ ಪ್ರಯಾಣ ಆಗುವಂತಹ ಸಂಭವಗಳಾಗಿರುತ್ತೆ. ಜೊತೆಗೆ ಕುಟುಂಬಸ್ಥರಿಂದ ಸ್ವಲ್ಪ ತೊಂದರೆ ತಾಪತ್ರೆಗಳು, ಫೋನ್ ಕಾಲ್ಸ್ ಆಗಿರ್ಬೋದು, ಸಮಸ್ಯೆಗಳು ನೀವೇ ಮಾಡುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ನೆಮ್ಮದಿ ದಿನವನ್ನು ನೋಡಬಹುದು. ಸಾಲದಲ್ಲಿರುವಂಥವರಿಗೆ ನೆಮ್ಮದಿ ಕಳೆದುಕೊಳ್ಳುವ ದಿನಮಾನವಾಗಿರುತ್ತೆ. ಋಣಾತ್ಮಕದಲ್ಲಿ ಯಾರಿರ್ತೀರಿ ಅವ್ರಿಗೊಂದಷ್ಟು ಒತ್ತಡ, ಪ್ರೆಷರು, ಒಂದಿಷ್ಟು ಭಯ, ಒಂದಷ್ಟು ನಿದ್ದೆ ಇಲ್ಲದಂಥ ಸಂದರ್ಭಗಳಾಗಿರುತ್ತೆ. ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ಎಚ್ಚರಿಕೆಯಿಂದಿರತಕ್ಕದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾದಂತಹ ಪ್ರಗತಿಯನ್ನು ಸಹ ನೋಡಬಹುದು. ವ್ಯಾಪಾರ ವ್ಯವಹಾರದಲ್ಲಿದ್ದಂಥವರಿಗೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲಗಳು ಸಹ ಕಂಡುಬರುತ್ತೆ. ತಂದೆ ಮಕ್ಕಳ ನಡುವೆ ಇದ್ದಂತಹ ವೈಮನಸ್ಸುಗಳು ದೂರವಾಗಿ ಒಂದಷ್ಟು ನೆಮ್ಮದಿ ವಾತಾವರಣ ಸಹ ನೋಡಬಹುದು. ಉದ್ಯೋಗದಲ್ಲಿ ಉತ್ತಮ ಬೆಳವಣಿಗೆ ಕೂಡ ನೋಡುವಂತಹ ಶುಭ ಕಾಲ. ಮಿತ್ರತ್ವದಲ್ಲಿ ಶತ್ರುತ್ವವಾಗಿರುತ್ತೆ. ಸ್ನೇಹಿತರನ್ನು ವಾಗ್ವಾದಗಳಲ್ಲಿ ಯಾವುದಕ್ಕೂ ಚರ್ಚೆ ಮಾಡೋಕ್ಕೂ ಹೋಗ್ಬೇಡಿ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಅಶ್ವತ್ಥ ಅರಳಿ ಮರ ಪ್ರದಕ್ಷಿಣೆ ಅಥವಾ ಅಶ್ವತ್ಥ ನಾರಾಯಣ ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಸ್ವಂತ ವ್ಯಾಪಾರ ವ್ಯವಹಾರ ವಿಸ್ತರಿಸಲು ನಿಮಗೆ ಸಕಾಲ. ಮತ್ತೆ ಸ್ಥಿರಾಸ್ತಿ ಮಾರಾಟಗಾರರಿಗೆ, ಯಾರು ನೀವು ಕೂಡಿಟ್ಟಂತಹ ಆಸ್ತಿಗಳು, ತಾತನ ಆಸ್ತಿಗಳ ಮಾರಾಟಗಾರರಿಗೆ ಅಧಿಕ ಲಾಭವನ್ನು ಸಹ ನೋಡಬಹುದು. ಮತ್ತೆ ಹೊಸ ಪರಿಚಯಗಳಲ್ಲಿ, ನಿಮಗೆ ಗೊತ್ತಿಲ್ಲದಿರೋ ಪರಿಚಯಗಳಲ್ಲಿ ಭವಿಷ್ಯದಲ್ಲಿ ಸಹಕಾರ ಕೂಡ ಅವರಿಂದ ಕಂಡುಬರುತ್ತೆ. ಹೊಸ ಉದ್ಯೋಗ ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವರಿಗೆ ಶುಭ ಕಾಲವಾಗಿರುತ್ತೆ. ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ
ಇದ್ದಕ್ಕಿದ್ದಂತೆಯೇ ಕೆಲವೊಂದಷ್ಟು ಇದ್ದ ವಿವಾದಗಳು ದೂರವಾಗಿ ನಿಮಗೆ ನೆಮ್ಮದಿ ವಾತಾವರಣ ಸಹ ನೋಡಬಹುದು. ಮತ್ತೆ ನೂತನ ಯೋಜನೆಗಳು ನಿಮ್ಮ ಕಾರ್ಯರೂಪಕ್ಕೆ ತರುವಂತಹ ಶುಭ ಕಾಲವಾಗಿರುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಶುಭ ಕಾಲ. ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಶುಭ ಕಾಲವಾಗಿರುತ್ತೆ. ವ್ಯಕ್ತಿಗಳ, ರಾಜಕಾರಣಿ ಅಥವಾ ನಿಮಗೆ ಇಷ್ಟವಾದಂತಹ ವ್ಯಕ್ತಿಗಳು, ದೂರ ಸಂಬಂಧಿಕರು ಎಲ್ಲರನ್ನು ಭೇಟಿಯಾಗುವಂತಹ ಸಂಭವಗಳು ಬಂದ್ರೆ ಅದರಿಂದ ಆದಾಯ ಮೂಲವಾಗಿರುತ್ತೆ. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಸಹೋದರರಿಗೆ ಇದ್ದ ವೈಮನಸ್ಸುಗಳು ದೂರವಾಗಿ ನೆಮ್ಮದಿ ವಾತಾವರಣ. ಆಸ್ತಿ ವಿಚಾರದಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿಂದ ದೂರ ಆಗಿರ್ತೀರಿ, ಹಾಗಾಗಿ ನೆಮ್ಮದಿ ವಾತಾವರಣ ಸಹ ನೋಡಬಹುದು. ಮನೆಯಲ್ಲಿ ಶಾಂತಿ, ನೆಮ್ಮದಿ ವಾತಾವರಣ ಕೂಡ ಕಂಡು ಬರುತ್ತೆ. ಜೊತೆಗೆ ನಿಮಗೆ ವೃತ್ತಿಪರ ಕ್ಷೇತ್ರಗಳು ಅಂದ್ರೆ ರೈತರಾಗಿರ್ಬೋದು, ಹೈನುಗಾರಿಕೆ ಮಾಡೋರಾಗಿರ್ಬೋದು, ಇವರಿಗೆ ಲಾಭದಾಯಕ ದಿನಮಾನವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಅತ್ಯುತ್ತಮವಾದಂಥ ಬೆಳವಣಿಗೆ ಕೂಡ ಕಂಡು ಬರುತ್ತೆ. ಜೊತೆಗೆ ವಾಹನ ಮಾರಾಟಗಾರರು ಅಂದ್ರೆ ಸೆಕೆಂಡ್ ಹ್ಯಾಂಡ್ ಮಾಡೋರಾಗಿರ್ಬೋದು ಅಥವಾ ಶೋರೂಮ್ನವರಾಗಿರ್ಬೋದು, ಅವರಿಗೆ ವಿಶೇಷವಾದ ಲಾಭಗಳು ಕೂಡ ಒದಗಿ ಬರುತ್ತೆ. ಚೇತಾಗಿ ಲಾಭಗಳು ಒದಗಿ ಬರುತ್ತೆ. ಜೊತೆಗೆ ಆರೋಗ್ಯದ ಕಡೆ ಗಮನ ಬೇಕು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಸಮಾಜದಲ್ಲಿದ್ದಂತಹ ಗೌರವ, ಸನ್ಮಾನಗಳು ಎಲ್ಲ ನೀವು ಕಳೆದುಕೊಳ್ಳುವಂತಹ ದಿನಮಾನವಾಗಿರುತ್ತೆ. ಜೊತೆಗೆ ಮಾನಹಾನಿ ಆಗುವಂತಹ ದಿನಮಾನವಾಗಿರುತ್ತೆ. ಮತ್ತೆ ಹೆಣ್ಣು ಮಕ್ಕಳಿಂದ ನೀವೊಂದಷ್ಟು ಮಾತುಕತೆಗಳಲ್ಲಿ ವಾಗ್ವಾದಕ್ಕೆ ಹೋಗದೇ ಇರೋದು ಒಳಿತಾಗಿರುತ್ತೆ. ರಾಜಕಾರಣಿಗಳಿಗೆ ಅಧಿಕಾರ ಭಂಗವಾಗುವ ಸಂದರ್ಭವಾಗಿದೆ. ಜೊತೆಗೆ ಆಪ್ತ ಸ್ನೇಹಿತರಿಂದ ತೊಂದರೆಗಳು, ತಾಪತ್ರಯಗಳು ಎದುರಾಗುವಂಥದ್ದು. ನಿಮ್ಮ ಮಾತು, ನಿಮ್ಮ ವಿಚಾರಗಳು, ನಿಮ್ಮ ನಡತೆಗಳ ಮೇಲೆ ನಿಮಗೆ ಪ್ರಶಂಸೆಗಳು, ಅವಮಾನಗಳಾಗುವಂತಹ ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ, ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ಕುಂಭರಾಶಿಯವರಿಗೆ ಬಂಧು ಮಿತ್ರರಲ್ಲಿ ಮನಸ್ಸಿಗೆ ಸಂತಸವಾದಂತಹ ವಿಚಾರಗಳಲ್ಲಿ ನಿಮಗೆ ನೆಮ್ಮದಿ ತರುತ್ತೆ. ಮತ್ತೆ ಹಣಕಾಸಿನ ವಿಚಾರಗಳಲ್ಲಿ ಒಂದಷ್ಟು ಅಭಿವೃದ್ಧಿ. ದೈಹಿಕ ಆರೋಗ್ಯದ ವಿಚಾರಗಳಲ್ಲಿ ವಿಮುಕ್ತರಾಗಲಿದ್ದೀರಿ. ಯಾರಿಗೊಂದಷ್ಟು ಸಮಸ್ಯೆಗಳಿರುತ್ತೆ ಆರೋಗ್ಯಗಳದ್ದು, ಅದರಿಂದ ಸ್ವಲ್ಪ ವಿಮುಕ್ತರಾಗಲಿದ್ದೀರಿ. ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಉತ್ತಮ ಬಾಂಧವ್ಯಗಳು. ನಿಮ್ಮನ್ನ ಅತಿ ಹತ್ತಿರದಲ್ಲಿ ಇಟ್ಕೊಂಡು ಕೆಲಸ ಮಾಡುವಂತಹ ಮೇಲಧಿಕಾರಿಗಳ ಪ್ರಶಂಸೆಗೆ ನೀವು ಭಾಗಿಯಾಗಿರ್ತೀರಿ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ವಿಷ್ಣು ಅಷ್ಟೋತ್ತರ ಪಠನೆ ಒಳಿತು. ಕೊನೆಯ ರಾಶಿ ಮೀನರಾಶಿಯವರಿಗೆ ಕೌಟುಂಬಿಕ ವ್ಯವಹಾರಗಳು ಸಮಸ್ಯೆಗಳಿಂದ ಒಂದಷ್ಟು ಬಿರುಕು ಬಿಡುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಕೂಡ ಸಮಸ್ಯೆಗಳೀಡಾಗಿರುತ್ತೆ. ಹಣಕಾಸು ವಿಚಾರಗಳಲ್ಲಿ ನೀವು ದುಡುಕಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಆಯ ತಪ್ಪಿದ್ರೆ ದೊಡ್ಡ ಮಟ್ಟದ ಮೊತ್ತವನ್ನು ಕಳೆದುಕೊಳ್ಳುವಂತಹ, ನಷ್ಟ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಮೀನರಾಶಿಯವರು ಗುರು ಹಿರಿಯರ ಅನುಷ್ಠಾನ, ಅವರ ಮಾರ್ಗದರ್ಶನದಲ್ಲಿ ಮಾಡೋದ್ರಿಂದ ಒಳಿತು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ, ಕುಲದೇವತೆಗಳ ಅನುಷ್ಠಾನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.